ಹಾಯ್ ಎವ್ರಿವನ್, ಆರೆಂಜ್ ಸಿಪ್ಪೆಯಿಂದ ಏನೆಲ್ಲ ಯೂಸಸ್ ಇದೆ ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿಬಿಡಬೇಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ಎಲ್ಲಿ ನೋಡಿದ್ರು ಆರೆಂಜ್ ಸೀಸನ್ ಅಲ್ವಾ, ನಾವೇನು ಮಾಡ್ತೀವಿ, ಆರೆಂಜ್ ತಿಂದ್ಬಿಡ್ತೀವಿ, ಸಿಪ್ಪೆನ ಬಿಸಾಕ್ಬಿಡ್ತೀವಿ. ಸೊ ಸಿಪ್ಪೆನ ಬಿಸಾಕೋದು ಬೇಡ, ಅದರಿಂದ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ಇದೆ. ಮೊದಲಿಗೆ ಹೀಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಈ ಗ್ರೈಂಡ್ ಮಾಡಿರೋದನ್ನ ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಶೋಧಿಸ್ಕೊಳ್ಳೋಣ ನೀಟಾಗಿ. ಏಕೆಂತಂದರೆ ಮತ್ತೆ ಇದನ್ನ ನಾವು ಸ್ಪ್ರೇ ಬಾಟಲೆಲ್ಲ ಹಾಕಬೇಕಲ್ವಾ, ಆ ಥರ ಗಂಟೆಗಳೇನಾದರೂ ಇದ್ರೆ ನಮ್ಗೆ ನೀಟಾಗಿ ಸ್ಪ್ರೇ ಮಾಡೋಕ್ಕಾಗಲ್ಲ. ಲೆಮನ್ ಒಂದು ಅರ್ಧ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ, ನೀವು ಬೇಕಾದ್ರೆ ಒಣಗಿರೋದು ಹಾಕಿದ್ರೂ ಏನು ತೊಂದರೆ ಇಲ್ಲ. ಈ ಥರ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇದನ್ನ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳೋದು. ಅಂದರೆ ಇವಾಗ ನಾವು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲಾನು ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕೆಟ್ಟ ವಾಸನೆ ಏನು ಬರೋದಿಲ್ಲ, ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಇದನ್ನು ನೀವು ರೂಮ್ ಫ್ರೆಶ್ನರ್ ಎಲ್ಲ ಯೂಸ್ ಮಾಡ್ತೀರಲ್ವಾ, ಅದ್ರ ಬದಲು ಇದನ್ನ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆ್ಯಂಡ್ ಇದನ್ನ ಗಿಡಗಳಿಗೂ ಸಹ ನೀವು ಪೆಸ್ಟಿಸೈಡ್ ಥರ ಯೂಸ್ ಮಾಡ್ಬೋದು, ಅಂದರೆ ನ್ಯಾಚುರಲ್ ಪೆಸ್ಟಿಸೈಡ್ ಥರ ಇದನ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಳ್ಳಿ ಹೇಗಿತ್ತು ಅಂತ.